ಅಲ್ಲ ಒರಿಜಿನಲಿ ನಾನು ತಮಿಳ್ನಾಡಿನವನು, ಬಟ್ ನನಗೆ ತಮಿಳು ಓದಕ್ಕೆ ಬರೆಯೋಕ್ಕೆ ಬರಲ್ಲ. ಓನ್ಲಿ ಕನ್ನಡ, ಓದಿದ್ದು ಕನ್ನಡನೇ. ಹೇಳಿ. ತುಂಬ ಖುಷಿ, ಆಡಲೇಬೇಕಲ್ಲ. ಮತ್ತೆ ಸರ್ಕಾರ ಕೊಡ್ತಾ ಇರೋ ಫ್ರೀ ತಗೊಂಡ ಮೇಲೆ ಅನುಭವಿಸ್ಬೇಕು. ಗುಡ್. ಏನು ಮಾಡೋಕ್ಕಾಗಲ್ಲ. ಏನು ಇಷ್ಟ ಹೇಳೋದು ಸರ್ಕಾರಕ್ಕೆ? ಏನು ಹೇಳೋಕ್ಕಾಗಲ್ಲ. ಅವರು ಮಾಡಿದ್ದು ಮಾಡ್ತಾರೆ, ಚೆನ್ನಾಗಿದ್ದಾರೆ ಅವರು. ಯಾವತ್ತಾದರೂ ಸಿದ್ದರಾಮಯ್ಯ ಆಗಲಿ, ಡಿ ಕೆ ಶಿವಕುಮಾರ್ ಆಗಲಿ, ಪರಮೇಶ್ವರ್ ಅವರು ಆಗಲಿ ಕಿವಲ್ಲಿ ನಿಂತ್ಕೊಂಡು ಸ್ಕೂಟ್ರಲ್ಲಿ ಪೆಟ್ರೋಲ್ ಹಾಕಿದಾರಾ? ಬಂದು ಹೋಗಲಿ ಒಂದ್ಸಲ ಅವರಿಬ್ರು ಈ ಬಿಸಿಲಿಗೆ ಹೆಲ್ಮೆಟ್ ಹಾಕೊಂಡು ಇರೋ ಗುಂಡಿಮಯ ರೋಡ್ಗಳಲ್ಲಿ ಯಾರೋ CM DCM ಇಬ್ಬರು ಸ್ಕೂಟ್ರಲ್ಲಿ ಹೋಗಲಿ. ಆವಾಗ ಅವ್ರಿಗೆ ಜನದ ಕಷ್ಟ ಏನು ಅಂತ ಗೊತ್ತಾಗತ್ತೆ. ಝೀರೋ ಟ್ರಾಫಿಕಲ್ಲಿ AC ಕಾರಲ್ಲಿ ಯಾರೋ ಡ್ರೈವ್ ಮಾಡ್ತಾರೆ, ಇವ್ರು ಕೂತ್ಕೊಂಡು ರೀಲ್ಸ್ ನೋಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಏನಿದೆ? ಅಯ್ಯೋ, ಅಷ್ಟೇ ಖುಷಿ. ಏನು ಮಾಡೋಕ್ಕಾಗತ್ತೆ? ಮಾಡಲೇಬೇಕು. ಪಾರ್ಟ್ ಆಫ್ ಲೈಫ್ ಅದು. ಅದನ್ನು ನಾವೇ ಕೇಳ್ಕೊಂಬಂದಿರೋದು. ಬಿಕಾಸ್ ವಿ ಆರ್ ಕಾಲ್ಡ್ ಸೋ ಕ್ಲಾಸ್ ಮಿಡಲ್ ಕ್ಲಾಸ್ ಅಲ್ವಾ? ಅದೆಲ್ಲ ಆಗಲ್ಲ. ಜನರಲ್ ಆಗಿ ಜನಸಾಮಾನ್ಯರಿಗೆ ಮಾತ್ರನೇ ಇದು. ಲೋವರ್ ಕ್ಲಾಸ್ಗೆ ಏನೂ ಆಗಲ್ಲ, ಅಪ್ಪರ್ ಕ್ಲಾಸ್ಗೆ ಏನೂ ಆಗಲ್ಲ. ಫಾರ್ ಸೋ ಕಾಲ್ಡ್ ರಾಜಕಾರಣಿಗಳು ಅಥವಾ ಬೇರೆ ಬ್ಯೂರೋಕ್ರಾಟ್ಸು ಅವ್ರಿಗೆಲ್ಲ ಏನೂ ಎಫೆಕ್ಟ್ ಇಲ್ಲ. ನಮ್ಮಂತ ನಿಮ್ಮಂಥವ್ರು ದಿನ ದುಡಿಮೆ ಮಾಡ್ಕೊಂಡು ತಿನ್ನೋರ್ಗೇನೆ ಬಿಸಿಲು ನಮಗೇನೆ. ಅವ್ರಿಗಿಲ್ಲ ಬಿಸಿಲು. ಅವ್ರಿಗೇನಿದೆ ಬಿಸಿಲು? ಯಾವತ್ತಾದರೂ ಬಿಸಿಲಲ್ಲಿ ನಡ್ಕೊಂಡು ಹೋಗಿದ್ದಾರಾ? ಝೀರೋ ಟ್ರಾಫಿಕಲ್ಲಿ ಹೋಗ್ತಾರೆ. ಅವ್ರಿಗೇನು ಬಂತು? ಕಷ್ಟ ನಾವೇ ಬಿಡ್ಬೇಕು ಮೇಡಮ್. ದಿಸ್ ಇಸ್ ಪಾರ್ಟ್ ಆಫ್ ಲೈಫ್. ಅದನ್ನು ನಾವು ಅನುಭವಿಸಲೇಬೇಕು. ದೇವರು ನಮ್ಮನ್ನು ಅದಕ್ಕೆ ಅಂತ ಪಡೆದಿದ್ದಾನೆ. ಕೆಲವೊಂದು ಜಾಗಗಳಲ್ಲಿ ಏನಾಗುತ್ತೆ ಅಂದರೆ, ಕೆಲವು ತಂದೆ ತಾಯಿಗಳಿಗೆ ಹ್ಯಾಂಡಿಕ್ಯಾಪ್ ಮಕ್ಕಳು ಹುಡ್ತವೆ. ದೇವ್ರು ಏನಕ್ಕೆ ಅವ್ರಿಗೆ ಹ್ಯಾಂಡಿಕ್ಯಾಪ್ ಮಕ್ಕಳು ಕೊಡ್ತಾರೆ ಹೇಳಿ? ಆ ತಂದೆ ತಾಯಿ ಅವ್ರನ್ನ ಚೆನ್ನಾಗಿ ನೋಡ್ಕೋತಾರೆ ಅಂತ. ದೇವ್ರು ನಮ್ಮನ್ನು ಹಿಂಗೆ ಬೆಳೆಸವನೆ, ಹಿಂಗೆ ಬಿಟ್ಟವನೆ. ನಾವು ಹಿಂಗೆ ಬದುಕಬೇಕು ಅನ್ನೋದು ಇದೆ, ಬದುಕ್ತಾ ಇದ್ದೀವಿ. ಪಾರ್ಟ್ ಆಫ್ ಲೈಫ್, ಏನು ಮಾಡೋಕ್ಕಾಗಲ್ಲ. ಎಸ್, ಅವ್ರು ಒಳ್ಳೆ ತಂದೆ ತಾಯಿ. ಕೆಟ್ಟ ತಂದೆ ತಾಯಿ ಹತ್ರ ಅಂತ ಮಕ್ಕಳು ಬರಲ್ಲ. ಆ ಥರ ಇವರು ಒಳ್ಳೆ ತಂದೆ ತಾಯಿ, ನಾವು ಕೆಟ್ಟ ಮಕ್ಕಳು ಅನ್ಬೋದು. ಅವರು ಎಷ್ಟು ಸ್ಮಾರ್ಟ್ ಆಗಿ ತುಂಬಾ ತಲೆ ಕೆಡಿಸಿ ಅವರು ದಿನಕ್ಕೆ 50 ಪೈಸಾ 80 ಪೈಸಾ ಈ ತರ ಮಾಡ್ತಾ ಇದಾರೆ. ಒಂದೇ ಸತಿ ನಾವು 3 ರೂಪಾಯಿ ಜಾಸ್ತಿ ಮಾಡ್ಬಿಟ್ರೆ ಜನ ರೊಚ್ಚಿಗೆ ತೊಳ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಸಾರ್ವಜನಿಕರು ಅವ್ರು ಎಷ್ಟು ಸ್ಮಾರ್ಟ್ ಆಗಿ ತಲೆ ಮಾಡ್ತಾರೆ. ಎಷ್ಟು ಅಲ್ವಾ ಸರ್? ಏನ್ ಹೇಳ್ತಾರೆ ಇದಕ್ಕೆ, ಈ ವಿಚಾರಕ್ಕೆ? ಅದೇ ನೀವು ಯಾರನ್ನು ಕೇಳಿದ್ರು ಇವತ್ತೊಂದು ತರಕಾರಿ ಬೆಲೆ ಜಾಸ್ತಿ ಆಗುತ್ತೆ ಅಂದರೆ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯಿತು. ಅದು ಪೆಟ್ರೋಲ್ ಡೀಸೆಲ್ ಏನಕ್ಕೆ ಜಾಸ್ತಿ ಆಯಿತು? ಇರಾಕ್ ವಾರು. ಇದನ್ನೇ ಹೇಳೋದು ಎಲ್ಲರೂ. ಏಟು ಬೀಳೋದು ಜನರಲ್ ಪಬ್ಲಿಕ್ಗೆ, ಬೇರೆ ಯಾರಿಗೂ ಏಟು ಬೀಳಲ್ಲ. ಆ್ಯಂಡ್ ನಾವು ಅದನ್ನು ಅನುಭವಿಸಲೇಬೇಕು. ಅದಕ್ಕೆ ಬೇರೆ ಆಲ್ಟರ್ನೇಟಿವೇ ಇಲ್ಲ. ಬೇರೆ ಯಾರೂ ಅನುಭವಿಸಲ್ಲ. ಡಿ ಕೆ ಶಿವಕುಮಾರ್ ಅನುಭವಿಸಲ್ಲ, ಸಿದ್ದರಾಮಯ್ಯರು ಅನುಭವಿಸಲ್ಲ, ಪರಮೇಶ್ವರ್ ಅನುಭವಿಸಲ್ಲ, MB ಪಾಟೀಲ್ ಅನುಭವಿಸಲ್ಲ, ನೋ ರಾಜಕಾರಣಿ ಅವರು ಅನುಭವಿಸಲ್ಲ. ಯಾರೂ ಓಡಾಡಲ್ಲ. ಅಲ್ಲ, ಬಟ್ ಅಟ್ಲೀಸ್ಟ್ ಮೋದಿ ಕಾನ್ವಾಯ್ನ 2ಕ್ಕೆ ಮಾಡ್ಕೊಂಡ್ರಲ್ಲ, ಅದಕ್ಕಾದ್ರೂ ನಾವು ಸಂತೋಷ ಪಡಬೇಕು. ಒಳ್ಳೆಯವರ ಕೆಟ್ಟವರು ಅದು ಎರಡನೇ ವಿಷಯ. ಪಾರ್ಟಿ BJP ಕಾಂಗ್ರೆಸ್ಸು ಸೆಕೆಂಡ್ರಿ. ಬಟ್ ಅಟ್ಲೀಸ್ಟ್ ಹಿ ಡಿಡ್ ದಟ್. 9 ಗಾಡಿ ಹೋಗೋ ಜಾಗದಲ್ಲಿ 2 ಗಾಡಿ ಉಪಯೋಗಿಸಿದ್ರಲ್ಲ, ಅಥವಾ 3 ಗಾಡಿ ಉಪಯೋಗಿಸಿದ್ರಲ್ಲ, ದಟ್ ಈಸ್ ಸಮಥಿಂಗ್ ಬೆಟರ್.